ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಅದು ನಾಗರ ಪಂಚಮಿ ಸ್ಪೆಷಲ್ಗೆ ಸಾಂಪ್ರದಾಯಿಕವಾಗಿ ನೈವೇದ್ಯಕ್ಕೆ ಅರಳಿಟ್ಟಿನ ಉಂಡೆ ಮಾಡೋದು ತೋರಿಸ್ತೀನಿ. ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ, ನೀವು ನೋಡೋಕ್ಕೆ ಬರುತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್, ಕಮೆಂಟು, ಲೈಕ್ ಮಾಡೋದು ಮರಿಬೇಡ್ರಿ. ಬರ್ರಿ. ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು: ಹರಳು ತೊಗೊಂಡಿದ್ದೀನಿ, ಬೆಲ್ಲ, ಒಂದು ಏಲಕ್ಕಿ, ಸ್ವಲ್ಪ ತುಪ್ಪ. ಮಾಡೋ ವಿಧಾನ: ಇದು ಹರಳು ಮಾಡೋದು. ಈ ಥರ ಹರಳು ರೆಡಿ ಮಾಡ್ಕೊಂಡು, ಇಷ್ಟು ಹರಳು ಐತೆ. ಇದು ಹರಳು ಮಾಡೋ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿದೆ, ನೋಡ್ರಿ ನಂದು. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿಲಿ ಹಾಕ್ತಾಯಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೋಬೇಕು. ಇಷ್ಟಾಗಿದೆ ಇದು ನೋಡಿ. ಇದು ಸ್ವಲ್ಪ ಬೇಗ ಆಗಲ್ಲ, ನುಣ್ಣಗೆ ಮಾಡ್ಕೊಳ್ಳಿ. ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನೇನು ಸ್ವಲ್ಪ ಮಿಕ್ಸಿಗೆ ನುಣ್ಣಗೆ ಮಾಡ್ಕೋಬೇಕು. ಇದು ಇನ್ನು ಸ್ವಲ್ಪ ಉದುರೈತೆ, ಸ್ವಲ್ಪ ಮೆತ್ತಗಾಗೋವರೆಗೂ ಇನ್ನು ಸ್ವಲ್ಪ ಹಾಕೋಣ. ನೋಡಿ, ಇದು ಅಷ್ಟೊಂದು ಉಂಡೆ ಕಟ್ಟಕ್ಕೆ ಬರೋ ಹದ ಬಂದಿಲ್ಲ ಇನ್ನೂ. ಆ ಹದ ಬರಬೇಕಲ್ಲ. ಇನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಇವಾಗ ನೋಡೋಣ. ಇವಾಗ ಬಂದಿದೆ ಸ್ವಲ್ಪ, ಪರವಾಗಿಲ್ಲ. ಕಲರ್ ಸ್ವಲ್ಪ ಚೇಂಜ್ ಆಯ್ತಲ್ಲ. ಆ ಬೆಲ್ಲ ಎಲ್ಲ ಜೊತೆಗೆ ಬೆರಿಬೇಕಲ್ಲ ಹರಳ ಜೊತೆಗೆ. ಇವಾಗ ಒಂದು ಪರಾತ್ ತೊಗೊಂಡು ಅದಕ್ಕೆ ಹಾಕಿ ಸ್ವಲ್ಪ ಹಿಂಗೆ ಎಲ್ಲ ಏನು ಮಿಕ್ಸ್ ಮಾಡ್ಕೊತೀನಿ. ಹಿಂಗೆ ನೋಡಿರಬೇಕು. ಇದು ಉಂಡೆ ಕಟ್ಟಕ್ಕೆ ಬರೋ ಹದ ಆಗಿದೆ. ಇವಾಗ ಸ್ವಲ್ಪ ತುಪ್ಪ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ರಿ, ಅಂದರೆ ಉಂಡೆ ಚೆನ್ನಾಗಿ ಬರುತ್ತೆ. ನೋಡಿ, ಇಷ್ಟಾದಮೇಲೆ ಇವಾಗ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಾಲು ಹಾಕಿ. ಹಾಲು ಒಂದು ಚಮಚ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಈ ಥರ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಎಲ್ಲ ಅದ್ಕೊಂಡು ಅದನ್ನು ಇಷ್ಟು ರೆಡಿ ಮಾಡಿ ಇಟ್ಕೋಬೇಕು. ಎಷ್ಟು ನೈಸ್ ಚೆನ್ನಾಗಿ ಬಂದೈತೆ ನೋಡಿರಿ. ಇವಾಗ ಇದು ಎಷ್ಟು ನೋಡಿ, ಉಂಡೆ ಅಂತೂ ವಯಸ್ಸಾಗಿರೋರು ಎಲ್ಲರೂ ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಒಂದೊಂದು ಉಂಡೆ ಕಟ್ಟೋದು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೋಬೋದು. ಇನ್ನೊಂದು ಉಂಡೆ ಕಟ್ಟೋದು ತೋರಿಸ್ತೀನಿ ನೋಡಿ. ಈ ಥರ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬಂದೈತಿ ಉಂಡೆ ನೋಡ್ರಿ ನೀವೇ. ನೋಡಿ, ನೋಡಿದರೆ ತಿನ್ಬೇಕು ಅನ್ನಿಸ್ತದೆ. ಈ ಥರ ಮಾಡೋದ್ರಿಂದ ಶೈನಿಂಗ್ ಬರುತ್ತೆ ಎರಡು ಕೈಯಿಂದ ಉಂಡೆ ಮಾಡೋದು. ಇವಾಗ ಎರಡೆರಡು ಒಟ್ಟಿಗೆ ಮಾಡ್ಕೋಬೋದು ಉಂಡೆಗಳು, ಜಾಸ್ತಿ ಇರೋವಾಗ, ಅರ್ಜೆಂಟ್ ಇರೋವಾಗ. ನೋಡಿ, ಈ ಥರ ಮಾಡಿ ಹಿಂಗೆ ಕೈಯಿಂದ ಹಿಂಗೆ ಮೇಲೆ ಉಜ್ಜಿದ್ರೆ ಈ ಥರ ಶೈನಿಂಗ್ ಬರುತ್ತೆ. ತುಪ್ಪ ಹಾಕಿರ್ತೀವಿ, ಅದೆಲ್ಲ ಇದಾಗಿರುತ್ತೆ. ನೋಡಿ, ಇವಾಗ ಈ ಕಡೆ ಜೋಡಿಸ್ಕೊಂಬಿಡೋಣ. ಉಂಡೆಗಳು ರೆಡಿ ಆದವು ನೋಡಿ. ಸಾಂಪ್ರದಾಯಿಕವಾಗಿ ನಾಗರ ಪಂಚಮಿಗೆ ನೈವೇದ್ಯಕ್ಕೆ ಅರಳಿಟ್ಟಿನ ಉಂಡೆ ರೆಡಿ ಆಯಿತು. ನಿಮ್ಮೆಲ್ಲರಿಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಲೈಕ್ ಕಮೆಂಟು ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದು ಅರಳು ಮಾಡೋದು ಇನ್ನೂ ಮೊದಲಿನ ವಿಡಿಯೋದಲ್ಲಿ ಐತೆ, ನೋಡಿರಿ. ನೋಡಿಬಿಟ್ಟು ಮಾಡಿರಿ. ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಧನ್ಯವಾದಗಳು.